ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಆ, ನಾನು KCET ಮತ್ತು ಕಾಮೆಡ್ಕೆ ಎಕ್ಸಾಮ್ 2025ಗೆ ಈಗಾಗಲೇ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಆ ಎರಡೂ ಪರೀಕ್ಷೆಗಳ ಏನು ಕೀ ಫೀಚರ್ಸ್ ಏನಿದೆ, ಏನ್ ಡಿಫ್ರೆನ್ಸಸ್ ಏನಿದೆ, ಏತಕ್ಕಾಗಿ ನಾವು KCETನೇ ಫಾಲೋ ಮಾಡಬೇಕಾ ಅಥವಾ ಕಾಮೆಡ್ಕೆ ಎಕ್ಸಾಮ್ನಲ್ಲೇನ ನಾವು ಪ್ರವೇಶಾತಿಗಳನ್ನ ಪಡಿಬೇಕಾ ಅಂತಕ್ಕಂಥದ್ದು ಒಂದಿಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆಯನ್ನ ಕೇಳಿದ್ರು. ಏನದು KCETದು ಇಂಜಿನಿಯರಿಂಗ್ ಯೂಶುವಲಿ ಪಡಿತೇವೆ, ಕಾಮೆಡ್ಕೆ ಏನು ಅಂತಕ್ಕಂಥದ್ದನ್ನ ಕೇಳಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ದಿನ KCET ಎಕ್ಸಾಮ್ ಮತ್ತು ಕಾಮೆಡ್ಕೆ ಎಕ್ಸಾಮ್ 2025 ಬಗ್ಗೆ ಆ ಎರಡು ಪರೀಕ್ಷೆಗಳ ಡಿಫ್ರೆನ್ಸಸ್ ಏನಿದೆ, ಕೀ ಫೀಚರ್ಸ್ ಏನಿದೆ, ಏತಕ್ಕಾಗಿ ಈ ಎರಡು ಪರೀಕ್ಷೆಗಳನ್ನ ಬರೀಬೇಕು ಅಂತದನ್ನ ನಾನು ತಿಳಿಸ್ಕೊಡ್ತೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತವನ್ನ ಕೋರ್ತೇನೆ. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಹೆಚ್ಚು ಈ ರೀತಿಯ CET ಎಕ್ಸಾಮ್ ಕುರಿತಾಗಿ, ಕಾಮೆಡ್ಕೆ, JEE, ನೀಟ್ ಮುಂತಾದ ಪರೀಕ್ಷೆಗಳ ಕುರಿತಾಗಿ ನಾನು ಮುಂದೆ ಅನೇಕ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನಗೊಂದು ಮೋಟಿವೇಶನ್ ಕೂಡ ಸಿಗುತ್ತದೆ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, KCET ಮತ್ತು ಕಾಮೆಡ್ಕೆ ಇದು ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಬರೀತಕ್ಕಂಥ ಒಂದು ಪರೀಕ್ಷೆ. ವೃತ್ತಿಪರ ಕೋರ್ಸಸ್ ಅಂದ್ರೆ ಮುಖ್ಯವಾಗಿ ಇಲ್ಲಿ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಸ್ಟ್ರೀಮ್ನ ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು. ಸೊ ಅವುಗಳಿಗೆ ಪ್ರವೇಶಗಳಿಗೆ ದಾಖಲಾತಿಯನ್ನ ನಾವು ಬಯಸಿದಾಗ KCETಯನ್ನ ಯೂಶುವಲಿ ಕರ್ನಾಟಕದ ಸ್ಟೂಡೆಂಟ್ಸ್ ಆಪ್ಟ್ ಮಾಡ್ತಾರೆ. ಹಾಗಾದ್ರೆ ಕಾಮೆಡ್ಕೆ ಅಂತಕ್ಕಂಥದ್ದು ಏನು ಎಂಬುದನ್ನ ಗಮನಿಸ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ನಾನು 1 by 1 ಹೇಳ್ತಾ ಹೋಗ್ತೇನೆ. KCET ಏನು, ಕಾಮೆಡ್ಕೆ ಏನು, KCET ಏನು ಮತ್ತು ಕಾಮೆಡ್ಕೆನ ಫೀಚರ್ಸ್ ಅನ್ನ ತಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ KCET ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದನ್ನ ವೃತ್ತಿಪರ ಕೋರ್ಸ್ಗಳಿಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ನಿಯಮಿತವಾಗಿರ್ತಕ್ಕಂಥ ಒಂದು KE, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ KCET ಪರೀಕ್ಷೆಯನ್ನ ನಡೆಸ್ತಾರೆ. ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಕೆ ಕೂಡ ಪ್ರಾರಂಭವಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ, ಅನುದಾನ ರಹಿತ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಆಮೇಲೆ ಆಟೋನಮಸ್ ಕಾಲೇಜುಗಳಲ್ಲಿ ಪ್ರವೇಶವನ್ನ ಪಡೆಯಲಿಕ್ಕೆ ನಾವು KCET ಎಕ್ಸಾಮ್ನನ್ನ ಬರೀಬೇಕಾಗ್ತದೆ. ಇನ್ನು ಕಾಮೆಡ್ಕೆ ಅಂದ್ರೆ ಏನು? ಕಾಮೆಡ್ಕೆ ಇದು ಎಲ್ಲ ಪ್ರೈವೇಟ್ ಕಾಲೇಜಸ್ ಎಲ್ಲ ಸೇರ್ಕೊಂಡು ಒಂದು ಸಮೂಹ, ಒಂದು ಯೂನಿಯನ್ ಮಾಡ್ಕೊಂಡು ತಮಗೆ ನೀಡಿರ್ತಕ್ಕಂಥ ಒಟ್ಟು ವೃತ್ತಿಪರ ಕೋರ್ಸ್ಗಳ ಸೀಟ್ಗಳಿಗೆ ಒಂದಿಷ್ಟು ಕೋಟಾವನ್ನ ತಮ್ಮ ಕೋಟಾದಲ್ಲಿ ಫಿಲ್ ಮಾಡೋ ಸಲುವಾಗಿ ಅವರು ಕಾಮೆಡ್ಕೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೂ ಇರ್ತದೆ. ಆದ್ರೆ ಮುಕ್ತವಾಗಿ ಹೇಳೋದಾದ್ರೆ ಆಲ್ ಇಂಡಿಯಾ ಲೆವೆಲ್ ಓಪನ್ ಕಾಂಪಿಟೇಷನ್. ಇದು ಆಲ್ ಇಂಡಿಯಾ ಲೆವೆಲ್ ಇಂದ ಎಲ್ಲಾ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೀಬಹುದು. ಅದು ಕಾಮೆಡ್ಕೆ ಎಕ್ಸಾಮು. ನೆನ್ಪಿಡಿ, ಕಾಮೆಡ್ಕೆ ಎಕ್ಸಾಮು ಕೇವಲ ಇಂಜಿನಿಯರಿಂಗ್ ಅಡ್ಮಿಷನ್ ಗಾಗಿ ಮಾತ್ರ ಈ ಎಕ್ಸಾಮ್ ಅನ್ನ ಬರೀತಾರೆ. ಕಾಮೆಡ್ಕೆ ಕನ್ಸೋರ್ಟಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ ಅಂತ ಹೇಳಿದೆ. ಇದು ಅವೆರಡರು. ಇನ್ನ KCET ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEದವರು ಕಂಡಕ್ಟ್ ಮಾಡ್ತಾರೆ. ಕಾಮೆಡ್ಕೆಯನ್ನ ಇದನ್ನ ಕನ್ಸೋರ್ಟಿಯಂ ಮೆಡಿಕಲ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಯೂನಿಯನ್ ಅವರು ಅದನ್ನ ಮಾಡ್ತಾರೆ. ಕರ್ನಾಟಕ ಯೂನಿಯನ್ ಆಫ್ ಪ್ರೈವೇಟ್ ಕಾಲೇಜಸ್ ಅಂತಿದೆ, ಅವರೆಲ್ಲ ಸೇರ್ಕೊಂಡು ಎಲ್ಲ ಕಾಲೇಜಸ್ನವರು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಅದನ್ನ ಕಾಮೆಡ್ಕೆ ಅಡಿಯಲ್ಲಿ ಅವರು ಕೂಡ CETಯನ್ನ ಹೇಗೆ ಆನ್ಲೈನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ವೃತ್ತಿಪರ ವ್ಯಾಸಂಗಕ್ಕೆ ಪ್ರವೇಶಕ್ಕಾಗಿ ಅರ್ಜಿಗಳನ್ನ ಕರೆದು ಎಕ್ಸಾಮ್ ಅನ್ನು ಮಾಡ್ತಾರೆ. ಇವರು ಕೂಡ ಆನ್ಲೈನ್ ಅಲ್ಲಿ ಈಗಾಗಲೇ ಕಾಮೆಡ್ಕೆ ಬಗ್ಗೆ ನಾನು ವಿಡಿಯೋವನ್ನ ಕೂಡ ಮಾಡಿದ್ದೇನೆ. KCETಯ ಅರ್ಜಿ ಸಲ್ಲಿಸುವ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ. ತಾವು ಅವುಗಳಲ್ಲಿ ವಿವರವಾಗಿ ಆ ಮಾಹಿತಿಯನ್ನ ಪಡಿಬಹುದು. ಎರಡೂ ಅಥಾರಿಟಿಯವರು ಕೂಡ ಅದನ್ನ ಮಾಡ್ತಾರೆ. ಇನ್ನು KCETಯವರು ಯೂಶುವಲಿ ಕರ್ನಾಟಕದ ಅಭ್ಯರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ, ಅನುದಾನ ರಹಿತ ಕಾಲೇಜುಗಳಲ್ಲಿ ಅತಿ ಹೆಚ್ಚಾಗಿ ಇಂಜಿನಿಯರಿಂಗ್ ವ್ಯಾಸಂಗವನ್ನ
ಮೆಡಿಕಲ್ ವ್ಯಾಸಂಗವನ್ನ ಅವಲಂಬಿಸಿರೋದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂತ ಒಂದು ಪರೀಕ್ಷೆ ಇದು. ಅತಿ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳು KCET ಮೂಲಕನೇ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮತ್ತು ಬೇರೆ ಬೇರೆ ಸ್ಟ್ರೀಮ್ಗಳಿಗೆ ದಾಖಲಾತಿಯನ್ನ ಪಡಿತಾರೆ. ಸೊ ಓನ್ಲಿ ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಅಂತಿದೆ. ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳು ಮಾತ್ರ KCETಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗ್ತದೆ. ಇನ್ನ ಕಾಮೆಡಿಕೆ ಓಪನ್ ಟು ಆಲ್ ಇಂಡಿಯನ್ ಸ್ಟೂಡೆಂಟ್ಸ್, ಇದು ಡೊಮಿಸಿಲ್ ನಾಟ್ ರಿಕ್ವೈರ್ಡ್. ಇದು ನೀವು ಕರ್ನಾಟಕದ ಮೂಲ ನಿವಾಸಿಗಳೇ ಆಗಿರ್ಬೇಕು ಅಂತಕ್ಕಂಥದ್ದು ಏನು ಇಲ್ಲ. ಆಲ್ ಇಂಡಿಯಾನ ಎಲ್ಲಾ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಕರ್ನಾಟಕದ ಪ್ರಖ್ಯಾತ ವಿದ್ಯಾಸಂಸ್ಥೆಗಳಲ್ಲಿ ವೃತ್ತಿಪರ ಕೋರ್ಸ್ಗಳನ್ನ ಮಾಡೋದಕ್ಕೆ ಬಯಸ್ತಾರೆ. ಅವರು ಕೂಡ ಹೆಚ್ಚಾಗಿ ಕಾಮೆಡಿಕೆಗೆ ಅರ್ಜಿಗಳನ್ನ ಸಲ್ಲಿಸ್ತಾರೆ. ಇದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಧ್ಯಯನವನ್ನು ಮಾಡ್ಲಿಕ್ಕೆ ಪ್ರವೇಶವನ್ನು ಪಡಿಲಿಕ್ಕೆ ಇರತಕ್ಕಂಥದ್ದು ಒಂದು ಎಕ್ಸಾಮ್, ಇದು ಕಾಮೆಡಿಕೆ ಎಕ್ಸಾಮ್. ಇನ್ನ CET ಯೂಶುವಲಿ ಏನು CET ಮತ್ತು ಕಾಮೆಡಿಕೆಗೆ ಡಿಫರೆಂಟ್ ಫೀಚರ್ಸ್ ಅಂತಂದ್ರೆ, ಸಾಮಾನ್ಯವಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಒಂದು ಅಫೋರ್ಡೆಬಲ್ ಫೀಸ್ ನಲ್ಲಿ ಸಾಮಾನ್ಯವಾಗಿ ತಮಗೆ ನಿಲುಕತಕ್ಕಂತ ಒಂದು ಅಫೋರ್ಡೆಬಲ್ ಫೀಸ್ ಅಲ್ಲಿ ಎಜುಕೇಶನ್ ಅನ್ನ ಮುಗಿಸ್ಲಿಕ್ಕೆ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ, ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ಲಿಕ್ಕೆ CETಗೆ ಎಕ್ಸಾಮ್ ಅನ್ನ ಬರೀತಾರೆ. ಇನ್ನು ಕಾಮೆಡಿಕೆ ಅಂತಂದ್ರೆ, ಇದು ಹೊರ ರಾಜ್ಯದ ವಿದ್ಯಾರ್ಥಿಗಳು ಕರ್ನಾಟಕದ ಒಂದು ರೆಪ್ಯೂಟೆಡ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಬರೀತಕ್ಕಂತ ಒಂದು ಪರೀಕ್ಷೆ ಕಾಮೆಡಿಕೆ. ಹಾಗಂತ ಕರ್ನಾಟಕದವರು ಬರಿಬಾರ್ದು ಅಂತಕ್ಕಂಥದ್ದೇನೆಲ್ಲ, ಕರ್ನಾಟಕದವರು ಕೂಡ ಕಾಮೆಡಿಕೆಯನ್ನ ಬರಿಬಹುದು. ಅದು ಯಾಕೆ ಬರಿಬೇಕು ಕಂಪಲ್ಸರಿ ಎಂಬುದು ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಇನ್ನು CET ಹೇಗ್ ಮಾಡ್ತಾರೆ? ಇದು CET ಯೂಶುವಲಿ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ 3 ವಿಷಯಗಳನ್ನ ಕೇವಲ ಇಂಜಿನಿಯರಿಂಗ್ ಸ್ಟ್ರೀಮ್ ನ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಬಯಾಲಜಿ ಫಾರ್ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಅಂತಿದೆ, ಆ PCB ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ವೆಟರ್ನರಿ ಸೈನ್ಸಸ್ ಹೋಗ್ಬೇಕಾದಾಗ, B.Pharmacy ಹೋಗ್ಬೇಕಾದಾಗ, BSc ನರ್ಸಿಂಗ್ ಹೋಗ್ಬೇಕಾದಾಗ, BPT ಹೋಗ್ಬೇಕಾದ್ರೆ, ಮೆಡಿಕಲ್ ಹೋಗ್ಬೇಕಾದ್ರೆ PCB ಯನ್ನ ಇಲ್ಲಿ ಪರಿಗಣನೆಯನ್ನು ಮಾಡ್ತಾರೆ. ಮೆಡಿಕಲ್ಗೆ ಯೂಶುವಲಿ ನೀಟ್ಲಿಂದ ಬಂದಿರತಕ್ಕಂತ ಅಂಕಗಳನ್ನು ಇವರು ಪಡಿತಾರೆ. 180 ಅಂಕಗಳಿಗಿರ್ತದೆ. ಪ್ರತಿ ಪೇಪರ್ ಕೂಡ 60 ಮಾರ್ಕ್ಸ್ಗೆ ನಿಗದಿಯಾಗಿರ್ತದೆ CET. ಇನ್ನು ಕಾಮೆಡಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಕೂಡ ಕೇವಲ ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ಗಳನ್ನ ಪ್ರವೇಶ ಪಡಿಬೇಕು ಪ್ರಖ್ಯಾತ ವಿದ್ಯಾಸಂಸ್ಥೆಗಳಲ್ಲಿ ಅಂದಾಗ ಕಾಮೆಡಿಕೆ ಎಕ್ಸಾಮ್ ಬರೀತೀರಿ. ಇಲ್ಲಿ ಕಾಮೆಡಿಕೆದವರು ಕೂಡ ಕೇವಲ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ 3 ವಿಷಯಗಳಿಗೆ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ. 3 ತಾಸಿನ ಅವಧಿ, 180 ನಿಮಿಷಗಳು ಮತ್ತು 180 ಮಾರ್ಕ್ಸ್, 60 ಕ್ವಶನ್ಸ್ ಇದರಲ್ಲಿ ಇರುತ್ತದೆ. ಇನ್ನ ಇವೆರಡರಲ್ಲಿ ಹೇಗೆ ಯಾವುದು ಸುಲಭ ಅಂತಕ್ಕಂಥ ಒಂದು ಪ್ರಶ್ನೆ. CET ಎಕ್ಸಾಮ್ ಸುಲಭವಾಗಿರ್ತದೋ ಅಥವಾ ಕಾಮೆಡಿಕೆ ಎಕ್ಸಾಮ್ ಸುಲಭವಾಗಿರ್ತದೋ ಅಂತ ಇರ್ತದೆ. ಸೊ ಬೋತ್ ಎಕ್ಸಾಮ್ಸ್ ಆರ್ ಕಾಂಪಿಟೇಟಿವ್. ಎರಡೂ ಕೂಡ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇರ್ತವೆ. ಯಾವುದೋ ಅದು ಈಸಿ, ಇದು ಕಠಿಣ ಅಂತಕ್ಕಂಥದ್ದಿಲ್ಲ. ಸಾಮಾನ್ಯವಾಗಿ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಪ್ರವೇಶವನ್ನು ಪಡಿಬೇಕಾದಾಗ ಎರಡೂ ಕೂಡ ಕಾಂಪಿಟೇಟಿವ್ ಲೆವೆಲ್ ಇರ್ತದೆ. ಕಾಮೆಡಿಕೆ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಇರ್ತದೆ. CET ಕೇವಲ ವಿದ್ಯಾರ್ಥಿಗಳು ಮಾತ್ರ ಬರೀತಾರೆ. KCETಯಲ್ಲಿ ಕರ್ನಾಟಕದ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ದಾಖಲಾತಿಯನ್ನ ಪಡಿತೇವೆ. ಕಾಮೆಡಿಕೆನಲ್ಲಿ ಒಂದು ಯಾರೆಲ್ಲ ಪ್ರೈವೇಟ್ ಕಾಲೇಜಸ್ನವರು ಕಾಮೆಡಿಕೆನಲ್ಲಿ ಅಡ್ಮಿಷನ್ ಪಡಿತಾರೆ, ಭಾಗವಹಿಸ್ತಾರೆ, ಅಂತ ಪ್ರೈವೇಟ್ ಕಾಲೇಜ್ ಇಂಜಿನಿಯರಿಂಗ್ ನಲ್ಲಿ ಮಾತ್ರ ಕಾಮೆಡಿಕೆನಿಂದ ಪಡಿಬಹುದು. ನೆನ್ಪಿಡಿ, ಕಾಮೆಡಿಕೆ ಎಕ್ಸಾಮ್ ಬರೋದು ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ ಅನ್ನ ಪಡಿಯಕ ಆಗೋದಿಲ್ಲ. ಇನ್ನ ಈಗ ಆಲ್ರೆಡಿ ಇದು ಹೇಳಿದೆ. ಇನ್ನು CETಗೆ ನಮ್ಮ ಕರ್ನಾಟಕ ರಾಜ್ಯದ ಮೂಲ ನಿವಾಸಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಆಯಾ ಕಾಲಘಟ್ಟದಲ್ಲಿ ಹೊಡಿಸ್ತಕ್ಕಂತ ಎಲ್ಲ ಮೀಸಲಾತಿ ಪ್ರವರ್ಗಗಳಿಗೆ ಏನ್ ಮೀಸಲಾತಿ ಇದೆ ಅವೆಲ್ಲವನ್ನ CETಯಲ್ಲಿ ಫಾಲೋ ಮಾಡ್ತಾರೆ ಮತ್ತು ಅನ್ವಯ ಆಗ್ತದೆ. ಮೀಸಲಾತಿಯನ್ನ ಪಡಿಬಹುದು. ಕ್ಯಾಸ್ಟ್ ಮೀಸಲಾತಿ ಪಡಿಬಹುದು, SC, ST, ಕ್ಯಾಟಗರಿ 1, 2A, 2B, 3A, 3B, OBC ಆ ರೀತಿ ಪಡಿಬಹುದು. ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಇರತಕ್ಕಂಥವ್ರು ಗ್ರಾಮೀಣ ಅಭ್ಯರ್ಥಿ ಕೋಟಾವನ್ನ ಪಡಿಬಹುದು, ರೂರಲ್ ಕೋಟಾವನ್ನ ಪಡಿಬಹುದು. ಅದೇ ರೀತಿ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಪಡೆದವರು ಕನ್ನಡ ಮಾಧ್ಯಮದ ಕೋಟಾವನ್ನ ಪಡಿಬಹುದು. ಜೊತೆಗೆ 371J ಇರ್ತಕ್ಕಂಥವ್ರು ಕಲ್ಯಾಣ ಕರ್ನಾಟಕದ ಭಾಗದ ಮೀಸಲಾತಿಯನ್ನ KCETಯಲ್ಲಿ ಪಡಿಬಹುದು. ಆದ್ರೆ ಕಾಮೆಡಿಕೆನಲ್ಲಿ ಈ ಯಾವ ಕ್ಯಾಟಗರಿ ರಿಸರ್ವೇಶನ್ಸ್ ಬರೋದಿಲ್ಲ. ಯಾವುದು ಕ್ಯಾಸ್ಟು, ಆಮೇಲೆ ಇನ್ಕಮ್ಮು, ರೂರಲ್ಲು,
ಕನ್ನಡ ಮೀಡಿಯಮು ಇವ್ಯಾವು ಕಾಮೆಡಿಕೆ ಎಕ್ಸಾಮ್ ನಲ್ಲಿ ರಿಸರ್ವೇಶನ್ ಇರೋದಿಲ್ಲ. ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್. ಆದ್ರೆ ಒಂದು ಮಾತ್ರ ಕರ್ನಾಟಕದ ಸ್ಟೂಡೆಂಟ್ಸ್ ಗೆ ಒಳ್ಳೆ ಬೆನಿಫಿಟ್ ಕಾಮೆಡಿಕೆನಲ್ಲಿ ಅಂತಂದ್ರೆ 371J ಇಲ್ಲಿ ಅನ್ವಯ ಆಗ್ತದೆ. ಕಾಮೆಡಿಕೆನಲ್ಲಿ 371J ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದಿಷ್ಟು ಕಟ್ ಆಫ್ ಪರ್ಸೆಂಟೇಜ್ ಕಡಿಮೆ ನಿಲ್ತದೆ. ಮುಂದೆ ಬರತಕ್ಕಂತ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ತಮ್ಗೆ ಹೇಳ್ತೇನೆ. 371J ಇರತಕ್ಕಂಥವ್ರಿಗೆ ಇಲ್ಲಿ ಕಾಮೆಡಿಕೆನಲ್ಲಿ ಮೀಸಲಾತಿ ಸಿಗ್ತದೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಇನ್ನು ಯೂಶುವಲಿ ಏಪ್ರಿಲ್ ಮತ್ತು ಮೇ ನಲ್ಲಿ ಕರ್ನಾಟಕದ KCET ಅವರು ಎಕ್ಸಾಮ್ ನಡೆಸ್ತಾರೆ. ಕಾಮೆಡಿಕೆದವರು ಯೂಶುವಲಿ ಮೇ ಅಥವಾ ಜೂನ್ ಅಂತಿದೆ. ಮೇ ನಲ್ಲಿ ಈ ಎಕ್ಸಾಮ್ ಅನ್ನ ನಡೆಸ್ತಾರೆ. ಈಗಾಗಲೇ ದಿನಾಂಕ ಕೂಡ ಘೋಷಣೆ ಆಗಿದೆ, ತಮಗೆ ಗೊತ್ತಾಗಿದೆ ಅದು. ಇನ್ನ CET-ಯಲ್ಲಿ ಹೇಗೆ KCET-ಯಲ್ಲಿ ರ್ಯಾಂಕ್ ಅನ್ನ ಡಿಸೈಡ್ ಮಾಡ್ತಾರೆ ಅಂತಕ್ಕಂಥದ್ದು. KCET-ಯಲ್ಲಿ ರ್ಯಾಂಕ್ ಡಿಸೈಡ್ ಮಾಡ್ಲಿಕ್ಕೆ ನಾನು ವಿವರವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋವನ್ನ ಮಾಡ್ತೇನೆ. ಹೇಗೆ ಇಂಜಿನಿಯರಿಂಗ್ ಸ್ಟ್ರೀಮ್ಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ, ವೇಟೇಜ್ ಅನ್ನ ಕಂಡುಹಿಡಿತಾರೆ. ಅದೇ ರೀತಿ BSc ಅಗ್ರಿಗೆ ಹೇಗೆ ಕಂಡುಹಿಡಿತಾರೆ, BSc ಅಲೈಡ್ ಹೆಲ್ತ್ ಸೈನ್ಸಸ್ಗೆ ಹೇಗೆ ಕಂಡುಹಿಡಿತಾರೆ, BPT ಹೇಗೆ ಕಂಡುಹಿಡಿತಾರೆ, ಇವೆಲ್ಲವನ್ನ ನಾನೊಂದು ಹೌ ಟು ಕ್ಯಾಲ್ಕುಲೇಟ್ KCET ಪರ್ಸೆಂಟೇಜು ಅಂಡ್ ವೇಟೇಜು ರ್ಯಾಂಕು ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡ್ತೇನೆ. ತಾವು ಮುಂದಿನ ದಿನಗಳಲ್ಲಿ ಅದನ್ನು ಗಮನಿಸಿ. ಇದು KCET-ಯಲ್ಲಿ ಮಾಡತಕ್ಕಂಥದ್ದು. KCET-ಯಲ್ಲಿ PCM ನಲ್ಲಿ ನೀವು ಪಡೆದಿರುವ ಅಂಕದ 50% ಮತ್ತು KCET ಎಕ್ಸಾಮ್ ನಲ್ಲಿ PCM ಮಾರ್ಕ್ಸ್ ನಲ್ಲಿ ನೀವು ಪಡೆದಿರುವ 50%, ಎರಡು 50% ಸೇರಿಸಿ 100% ಮಾಡಿ ಆ 100% ಮಾರ್ಕ್ಸ್ಗೆ ರ್ಯಾಂಕ್ ಸ್ಟೇಟ್ ಲೆವೆಲ್ ಅಲ್ಲಿ ಅಲಾಟ್ ಆಗ್ತದೆ. ಇನ್ನ ಕಾಮೆಡಿಕೆ ಇವ್ಯಾವೂ ಇರೋದಿಲ್ಲ. ನೇರವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವು ಮೂರಲ್ಲಿ ತಾವು ಏನ್ ಪಡೆದಿರ್ತೀರಿ ಅಂಕಗಳು, ಅದರ ಆಧಾರದ ಮೇಲೆ ನೇರವಾಗಿ ನಿಮ್ಗೆ ಅಲ್ಲಿ ಪರ್ಸೆಂಟೇಜ್ ಮತ್ತೆ ನಿಮ್ಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ. ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಜನರಲ್ ಮೆರಿಟ್ 2A, 2B, 3A, 3B ಕ್ಯಾಟಗರಿಗಳಿಗೆ ಎಷ್ಟು ಫೀಸ್ ಇದೆ ಅಂತಕ್ಕಂಥದ್ದಿದೆ. SC ST ಕ್ಯಾಟಗರಿಗೆ ಎಷ್ಟಿದೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ನೀಡಿದ್ದಾರೆ. ಅದ್ರ ಪ್ರಕಾರ ತಾವು ಮಾಡಬೇಕು. ಇನ್ನು ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ. ಔಟ್ಸೈಡ್ ಇಂಡಿಯಾದವರು ಕೂಡ KCET ಬರಿಬಹುದು, ಫೀಸ್ ಎಷ್ಟಿದೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಫೀಸಿನ ಬಗ್ಗೆ ಇರತಕ್ಕಂತ ಮಾಹಿತಿನ. ಕಾಮೆಡಿಕೆಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಫೀಸ್ 1800 ರೂಪಾಯಿ ಇರ್ತದೆ. ಇದು ಕೇವಲ UGET ಅಂದ್ರೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ತಾವು ದಾಖಲಾತಿಯನ್ನ ಪಡಿಬೇಕು ಅಂತಂದ್ರೆ ಅಲ್ಲಿ 1800 ರೂಪಾಯಿ ಫೀಸ್ ಅನ್ನು ಕಟ್ಟಬೇಕಾಗ್ತದೆ. ಇದು ಎಕ್ಸ್ಕ್ಲೂಡಿಂಗ್ GST ಅಂಡ್ ಕನ್ವೀನಿಯನ್ಸ್ ಚಾರ್ಜಸ್. ಅದು ನಾಮಿನಲ್ ಇರ್ತದೆ, ಅದು ಎಕ್ಸ್ಕ್ಲೂಡಿಂಗ್ ಆಗಿರ್ತದೆ ಅದ್ರ ಮೇಲೆ. ಇನ್ನು ಬೋತ್ ಕಾಮೆಡಿಕೆ ಮತ್ತು ಯುನಿ ಗೇಜ್ ಎಕ್ಸಾಮ್ ನ ನೀವು ಬರೀಬೇಕು ಅಂದ್ರೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಇಂಜಿನಿಯರಿಂಗ್ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್, ಆಟೋನಮಸ್ ಕಾಲೇಜಸ್ ಅಲ್ಲಿ VTO ರಿಲೇಟೆಡ್ ಪ್ರೈವೇಟ್ ಇಂಜಿನಿಯರಿಂಗ್ ಆಟೋನಮಸ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡಿಬೇಕು ಅಂದ್ರೆ ಕೇವಲ ಇದು ಒಂದು ತಾವು ಬರೀಬಹುದು. ಕಾಮೆಡಿಕೆ ಇಂಜಿನಿಯರಿಂಗ್ ಮಾತ್ರ ಕಾಮೆಡಿಕೆ UGET ಅದು 1800 ರೂಪಾಯಿ ಇದೆ. ಇನ್ನು ಇದ್ರ ಹೊರತುಪಡಿಸಿ ನೀವು ಎರಡೂ ಬರೀತೀವಿ ಅಂದ್ರೆ 2900. ಇದೇನಿದು ಅಂತಂದ್ರೆ ಯೂನಿವರ್ಸಿಟಿಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿಯೂ ಕೂಡ ಕಾಮೆಡಿಕೆ ಮೂಲಕ ನಿಮ್ಗೆ ಸೀಟ್ ಅಲಾಟ್ ಬೇಕು ಅಂತಂದ್ರೆ ತಾವು 2950 ಕಟ್ಟಿ ಎರಡಕ್ಕೂ ಎಲಿಜಿಬಿಲಿಟಿ ಮಾಡ್ಕೊಂಡು ಬರೀತಕ್ಕಂಥದ್ದು ಒಳ್ಳೇದು. ಯಾರು ಆರ್ಥಿಕವಾಗಿ ಸಬಲರಿದ್ದೀರಿ ತಾವು ಅದನ್ನ ಬರಿಬಹುದು. ರೇವಾ ಯೂನಿವರ್ಸಿಟಿ ಇದೆ, RV ಯೂನಿವರ್ಸಿಟಿ ಇದೆ, ಅಲೈಡ್ ಹೆಲ್ತ್ ಅಂಡ್ ಸೈನ್ಸಸ್, ಬೇರೆ ಬೇರೆ ಯೂನಿವರ್ಸಿಟಿಗಳಿದ್ದಾವೆ. ಅವುಗಳೆಲ್ಲ ತಾವು ಬರಿಬಹುದು. ಪ್ರೈವೇಟ್ ಯೂನಿವರ್ಸಿಟಿಗಳಿಗೂ ಕೂಡ ನಿಮ್ಗೆ ಕನ್ಸಿಡರ್ ಅನ್ನ ಮಾಡ್ತಾರೆ. ಸೊ ಇದಿಷ್ಟು ಮಾಹಿತಿ ತಮ್ಗೆ CET ಮತ್ತು ಕಾಮೆಡಿಕೆಗೆ ಸಂಬಂಧಪಟ್ಟಂತ ಮಾಹಿತಿ ಡಿಫ್ರೆನ್ಸಸ್ ಆಗಿದೆ. ಒಂದು ತಮ್ಗೆ ಕೊನೆಯಲ್ಲಿ ಹೇಳೋದಂದ್ರೆ ದಯವಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳು ಯಾರೆಲ್ಲ ತಾವು ಆರ್ಥಿಕವಾಗಿ ಸಬಲರಿದ್ದೀರಿ, ನಾನು ಸ್ವಲ್ಪ ಹಣ ಹೆಚ್ಚು ಕೊಟ್ಟರು ಪರವಾಗಿಲ್ಲ, ನಾನು ಮಾಡ್ಲಿಕ್ಕೆ ಸಮರ್ಥನೆ ಇರ್ತೀನಿ, ಅಡ್ಮಿಷನ್ ಮಾಡಿಸ್ತೀನಿ ಅಂತಕ್ಕಂಥವ್ರು ದಯವಿಟ್ಟು ಪರೀಕ್ಷೆಗೆ ಅರ್ಜಿಗಳನ್ನ ಸಲ್ಲಿಸಿ ಪರೀಕ್ಷೆ ಬರೀರಿ. ಮುಂದೆ ಡಿಸೈಡ್ ನಿಮ್ ಕಡೆ ಇರಲಿ, ಆಪ್ಷನ್ ನಿಮ್ಮಲ್ಲಿ ಇಟ್ಕೊಳ್ರಿ. ಎಕ್ಸಾಮು ಡೇಟ್ ಮುಗಿದಾದ್ಮೇಲೆ ನಾನು ಹಾಕ್ಬೇಕಾಗಿತ್ತು ಅಂತಂದ್ರೆ ಅದು ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಯಾರೆಲ್ಲ ಆರ್ಥಿಕವಾಗಿ ಸಬಲರಿದ್ದೀರಿ ತಾವು ಕೂಡ ಕಾಮೆಡಿಕೆಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಿ ಎಕ್ಸಾಮ್ ಅನ್ನು ಬರೀರಿ. ಮುಂದಿನ ವಿಚಾರವನ್ನ ಮುಂದೆ ಮಾಡಬಹುದು, ಆಪ್ಷನ್ಸ್ ನಿಮ್ ಕಡೆ ಇಟ್ಕೊಳ್ರಿ ಅಂತ ಹೇಳ್ತಾ ಈ ಎರಡು KCET ಮತ್ತು ಕಾಮೆಡಿಕೆಗೆ ಇರತಕ್ಕಂತ ಫೀಚರ್ಸ್ ಅನ್ನ ಹೇಳಿದ್ದೇನೆ. ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.